ಮತ್ತೊಂದು ಕಡೆ ನಾಳೆಯಿಂದ ಚಳಿಗಾಲದ ಅಧಿವೇಶನಕ್ಕೆ ಕುಮದಾನಗರಿ ಬೆಳಗಾವಿ ಸಜ್ಜಾಗಿದೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತಲು ಪ್ರತಿಪಕ್ಷಗಳು ರೆಡಿಯಾಗಿದೆ. ದೋಸ್ತಿಯನ್ನ ಎದುರಿಸಲು ಸರ್ಕಾರ ಕೂಡ ತಂತ್ರವನ್ನು ಹೆಣೆದಿದೆ. ಇದರ ಜೊತೆಗೆ ಹೊರಗೆ 84 ಪ್ರತಿಭಟನೆಗಳು ಕೂಡ ನಡೆಯುತ್ತವೆ. ಒಂದು ಕಡೆ ಪಟ್ಟದ ಫೈಟ್ ಕ್ಲೈಮ್ಯಾಕ್ಸ್, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಯ ಕದನ. ಈ ನಡುವೆ ದೋಸ್ತಿ ನಾಯಕರ ಅಭಿವೃದ್ಧಿಯ ಅಸ್ತ್ರ, ಅನ್ನದಾತರ ಬೆಂಬಲ ಬೆಲೆಯ ಕಿಚ್ಚು. ನಾಯಕರಿಂದ ಅನುದಾನ ಸಮರವನ್ನ ಎದುರಿಸಲು ನಡುವೆ ಕಾಂಗ್ರೆಸ್ ಪಡೆ ಬ್ರಹ್ಮಾಸ್ತ್ರವನ್ನೇ ಹೆಣೆದಿದ್ದಾರೆ. ಚಳಿಗಾಲ ಅಧಿವೇಶನಕ್ಕೆ ಕುಮದಾನಗರಿ ಸಜ್ಜು. ಕಳೆದ ವರ್ಷ 15 ಕೋಟಿ, ಈ ವರ್ಷ 21 ಕೋಟಿ ಖರ್ಚು. ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಇಡೀ ಸರ್ಕಾರ ಇದೀಗ ರಾಜಧಾನಿ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ನಾಳೆಯಿಂದ ಡಿಸೆಂಬರ್ 19ರವರೆಗೆ ನಡೆಯಲಿರುವ ಚಳಿಗಾಲದ ಅಧಿವೇಶನಕ್ಕೆ ಕುಮದಾನಗರಿ ಬೆಳಗಾವಿಯೂ ಸಜ್ಜುಗೊಂಡಿದೆ. ಅಧಿವೇಶನಕ್ಕೆ ವೇದಿಕೆ ಕಲ್ಪಿಸುವ ಸುವರ್ಣಸೌಧದಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಹಲವು ಸಚಿವರು ಅಧಿವೇಶನದ ಮುನ್ನ ದಿನವೇ ಬೆಳಗಾವಿಗೆ ಬಂದಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರಲು ಮೈತ್ರಿ ಪಡೆಯು ಸನ್ನದ್ದವಾಗಿದೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡ ಮಾಡಿಕೊಂಡಿರುವಂತದ್ದು. ಅಧಿವೇಶನದ ನಡೆಯುವಂತ ಮೊಗಸಾಲೆ ಹೇಗಿದೆ ಅನ್ನೋದನ್ನ ಸದ್ಯ ನಾನು ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತೇನೆ. ನೇರವಾಗಿ ನನ್ನ ಎದುರಿಗೆ ಇರುವಂತದ್ದು ಏನು ವಿಧಾನಸಭಾ ಸಭಾಧ್ಯಕ್ಷರ ಆಸನ ಇರುವಂತದ್ದು. ಜೊತೆಗೆ ಒಂದು ಕಡೆ ಇಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆ ಇಲ್ಲಿ ವಿಪಕ್ಷಗಳು ಇರ್ತವೆ. ಇಲ್ಲಿ ನನ್ನ ಏನು ಈ ಬದಿಗೆ ಇಲ್ಲಿ ಏನು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಡಳಿತ ಪಕ್ಷದ ಅಂದ್ರೆ ಸರ್ಕಾರದ ಶಾಸಕರು ಈ ಒಂದು ಭಾಗದಲ್ಲಿ ಇರ್ತಾರೆ. ಸರ್ಕಾರದ ಚಳಿ ಬಿಡಿಸಲು 84 ಸಂಘಟನೆಗಳು ಸಜ್ಜು. ಈ ಸಲ ಸರ್ಕಾರದ ಚಳಿ ಬಿಡಿಸಲು ಸದನದ ಒಳಗೆ ಪ್ರತಿಪಕ್ಷಗಳು ತಂತ್ರವನ್ನ ರೂಪಿಸಿದ್ರೆ, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಸಮರ ಸಾರಲು 84 ಸಂಘಟನೆಗಳು ನಿರ್ಧಾರ ಮಾಡಿದೆ. ಪ್ರವಾಹದಿಂದ ಆಗಿರುವ ಅವಾಂತರಗಳು, ಅಪಾರ ಪ್ರಮಾಣದ ಬೆಳೆಹಾನಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು, ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆಗಳು, ಬೆಳಗಾವಿ ಜಿಲ್ಲಾ ವಿಭಜನೆ ಸಂಬಂಧ ನಡೆಯುತ್ತಿರುವ ಹೋರಾಟಗಳು ಸರ್ಕಾರಕ್ಕೆ ಈ ಸಲ ಬಿಸಿ ತುಪ್ಪವಾಗಿದೆ. ಈ ಮಧ್ಯೆ ಬೆಳಗಾವಿ ಸುವರ್ಣಸೌಧ ಈ ಸಲ 13 ಅಧಿವೇಶನಕ್ಕೆ ಸಾಕ್ಷಿಯಾಗ್ತಾ ಇದೆ. ಕಳೆದ ವರ್ಷ 15 ಕೋಟಿ ವೆಚ್ಚವಾಗಿದ್ರೆ ಈ ಸಲ 21 ಕೋಟಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ, ಒಂದು ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನ ಮಾಡುವಂತ ಹೊತ್ತಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಬಹಳಷ್ಟು ಹಿಂದುಳಿದಂತ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನು ನಮ್ಮ ಈ ಭಾಗಕ್ಕೆ ಬರಬೇಕು. ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಬಾಂಬ್ ದಾಳಿ ದುರ್ಘಟನೆ ಇನ್ನೂ ಮಾಸಿಲ್ಲ. ಈ ಮಧ್ಯೆ ಬೆಳಗಾವಿ ಅಧಿವೇಶನದ ಮೇಲೂ ಉಗ್ರರ ಕರಿ ನೆರಳು ಬಿದ್ದಿದೆ. ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಈ ಸಂಬಂಧ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಳಗಾವಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈ ಬಾರಿ ಅಧಿವೇಶನಕ್ಕೆ ನಿಯೋಜನೆಗೊಂಡಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಇರುವಂತದ್ದು. ಒಟ್ಟಾರೆ 6 ಎಸ್ಪಿ ದರ್ಜೆ ಅಧಿಕಾರಿಗಳ ನೇತೃತ್ವದಲ್ಲಿ ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರ್ಸೆ ಅವರ ನೇತೃತ್ವದಲ್ಲಿ ಈ ಬಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಪ್ರಮುಖವಾಗಿ ಈ ಬಾರಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ಕೇಂದ್ರ ಗುಪ್ತಚರ ಇಲಾಖೆಯ ಸೂಚನೆ ಮೇರೆಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಈ ಬಾರಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಈವರೆಗೆ ಅಧಿವೇಶನಕ್ಕೆ 171 ಕೋಟಿ ಖರ್ಚು ಮಾಡಲಾಗಿದೆ. ಆದರೆ ಈ ಭಾಗದ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಈ ವರ್ಷವಾದರೂ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತೊಂದು ಕಡೆ ನಾಳೆಯಿಂದ ಚಳಿಗಾಲದ ಅಧಿವೇಶನಕ್ಕೆ ಕುಮದಾನಗರಿ ಬೆಳಗಾವಿ ಸಜ್ಜಾಗಿದೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತಲು ಪ್ರತಿಪಕ್ಷಗಳು ರೆಡಿಯಾಗಿದೆ. ದೋಸ್ತಿಯನ್ನ ಎದುರಿಸಲು ಸರ್ಕಾರ ಕೂಡ ತಂತ್ರವನ್ನು ಹೆಣೆದಿದೆ. ಇದರ ಜೊತೆಗೆ ಹೊರಗೆ 84 ಪ್ರತಿಭಟನೆಗಳು ಕೂಡ ನಡೆಯುತ್ತವೆ. ಒಂದು ಕಡೆ ಪಟ್ಟದ ಫೈಟ್ ಕ್ಲೈಮ್ಯಾಕ್ಸ್, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಯ ಕದನ. ಈ ನಡುವೆ ದೋಸ್ತಿ ನಾಯಕರ ಅಭಿವೃದ್ಧಿಯ ಅಸ್ತ್ರ,
ಅನ್ನದಾತರ ಬೆಂಬಲ ಬೆಲೆಯ ಕಿಚ್ಚು. ನಾಯಕರಿಂದ ಅನುದಾನ ಸಮರವನ್ನ ಎದುರಿಸಲು ನಡುವೆ ಕಾಂಗ್ರೆಸ್ ಪಡೆ ಬ್ರಹ್ಮಾಸ್ತ್ರವನ್ನೇ ಹೆಣೆದಿದ್ದಾರೆ. ಚಳಿಗಾಲ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು. ಕಳೆದ ವರ್ಷ 15 ಕೋಟಿ, ಈ ವರ್ಷ 21 ಕೋಟಿ ಖರ್ಚು. ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಇಡೀ ಸರ್ಕಾರ ಇದೀಗ ರಾಜಧಾನಿ ಬೆಂಗಳೂರಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ನಾಳೆಯಿಂದ ಡಿಸೆಂಬರ್ 19ರವರೆಗೆ ನಡೆಯಲಿರುವ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿಯೂ ಸಜ್ಜುಗೊಂಡಿದೆ. ಅಧಿವೇಶನಕ್ಕೆ ವೇದಿಕೆ ಕಲ್ಪಿಸುವ ಸುವರ್ಣಸೌಧದಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಹಲವು ಸಚಿವರು ಅಧಿವೇಶನದ ಮುನ್ನ ದಿನವೇ ಬೆಳಗಾವಿಗೆ ಬಂದಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರಲು ಮೈತ್ರಿ ಪಡೆಯು ಸನ್ನದ್ದವಾಗಿದೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡ ಮಾಡಿಕೊಂಡಿರುವಂತದ್ದು. ಅಧಿವೇಶನದ ನಡೆಯುವಂತ ಮೊಗಸಾಲೆ ಹೇಗಿದೆ ಅನ್ನೋದನ್ನ ಸದ್ಯ ನಾನು ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ. ನೇರವಾಗಿ ನನ್ನ ಎದುರಿಗೆ ಇರುವಂತದ್ದು ಏನು ವಿಧಾನಸಭಾ ಸಭಾಧ್ಯಕ್ಷರ ಆಸನ ಇರುವಂತದ್ದು. ಜೊತೆಗೆ ಒಂದು ಕಡೆ ಇಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆ ಇಲ್ಲಿ ವಿಪಕ್ಷಗಳು ಇರ್ತವೆ. ಇಲ್ಲಿ ನನ್ನ ಏನು ಈ ಬದಿಗೆ ಇಲ್ಲಿ ಏನು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಡಳಿತ ಪಕ್ಷದ ಅಂದ್ರೆ ಸರ್ಕಾರದ ಶಾಸಕರು ಈ ಒಂದು ಭಾಗದಲ್ಲಿ ಇರ್ತಾರೆ. ಸರ್ಕಾರದ ಚಳಿ ಬಿಡಿಸಲು 84 ಸಂಘಟನೆಗಳು ಸಜ್ಜು. ಈ ಸಲ ಸರ್ಕಾರದ ಚಳಿ ಬಿಡಿಸಲು ಸದನದ ಒಳಗೆ ಪ್ರತಿಪಕ್ಷಗಳು ತಂತ್ರವನ್ನ ರೂಪಿಸಿದ್ರೆ, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಸಮರ ಸಾರಲು 84 ಸಂಘಟನೆಗಳು ನಿರ್ಧಾರ ಮಾಡಿದೆ. ಪ್ರವಾಹದಿಂದ ಆಗಿರುವ ಅವಾಂತರಗಳು, ಅಪಾರ ಪ್ರಮಾಣದ ಬೆಳೆಹಾನಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು, ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆಗಳು, ಬೆಳಗಾವಿ ಜಿಲ್ಲಾ ವಿಭಜನೆ ಸಂಬಂಧ ನಡೆಯುತ್ತಿರುವ ಹೋರಾಟಗಳು ಸರ್ಕಾರಕ್ಕೆ ಈ ಸಲ ಬಿಸಿ ತುಪ್ಪವಾಗಿದೆ. ಈ ಮಧ್ಯೆ ಬೆಳಗಾವಿ ಸುವರ್ಣಸೌಧ ಈ ಸಲ 13 ಅಧಿವೇಶನಕ್ಕೆ ಸಾಕ್ಷಿಯಾಗ್ತಾ ಇದೆ. ಕಳೆದ ವರ್ಷ 15 ಕೋಟಿ ವೆಚ್ಚವಾಗಿದ್ರೆ ಈ ಸಲ 21 ಕೋಟಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ, ಒಂದು ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನ ಮಾಡುವಂತ ಹೊತ್ನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಬಹಳಷ್ಟು ಹಿಂದುಳಿದಂತ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನು ನಮ್ಮ ಈ ಭಾಗಕ್ಕೆ ಬರಬೇಕು. ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಬಾಂಬ್ ದಾಳಿ ದುರ್ಘಟನೆ ಇನ್ನೂ ಮಾಸಿಲ್ಲ. ಈ ಮಧ್ಯೆ ಬೆಳಗಾವಿ ಅಧಿವೇಶನದ ಮೇಲೂ ಉಗ್ರರ ಕರಿ ನೆರಳು ಬಿದ್ದಿದೆ. ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಈ ಸಂಬಂಧ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಳಗಾವಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈ ಬಾರಿ ಅಧಿವೇಶನಕ್ಕೆ ನಿಯೋಜನೆಗೊಂಡಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಇರುವಂತದ್ದು. ಒಟ್ಟಾರೆ 6 ಎಸ್ಪಿ ದರ್ಜೆ ಅಧಿಕಾರಿಗಳ ನೇತೃತ್ವದಲ್ಲಿ ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರ್ಸೆ ಅವರ ನೇತೃತ್ವದಲ್ಲಿ ಒಂದು ಈ ಬಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಪ್ರಮುಖವಾಗಿ ಈ ಬಾರಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ಕೇಂದ್ರ ಗುಪ್ತಚರ ಇಲಾಖೆಯ ಸೂಚನೆ ಮೇರೆಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಈ ಬಾರಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಈವರೆಗೆ ಅಧಿವೇಶನಕ್ಕೆ 171 ಕೋಟಿ ಖರ್ಚು ಮಾಡಲಾಗಿದೆ. ಆದರೆ ಈ ಭಾಗದ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಈ ವರ್ಷವಾದರೂ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.